ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 23 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ನಿಮ್ಮೆಲ್ಲರಿಗೂ ನಮ್ಮ ಊರು ಹಾಸನಕ್ಕೆ ಸ್ವಾಗತ. ನನ್ನ ನೇಟಿವ್ ಹಾಸನ್. ಸೊ ನಾನು ಮೈಸೂರಿಗೆ ಬಂದಾಗ ಇಂಜಿನಿಯರಿಂಗಿಗೆ ಅಂತ ಬಂದಿದ್ದು. ಅದಾದಮೇಲೆ ಇವಾಗ UPSC ಕೋಚಿಂಗ್ ತೊಗೊತಿದ್ನಲ್ಲ, ಹಾಗೆ ತೊಗೊಂಡು ಅಲ್ಲೇ ಈಗ ಓದ್ಕೊಳ್ಳೋಣ ಅಂತ ಸೊ ಅಲ್ಲೇ ಇದ್ದೀನಿ. ಸೊ ನನ್ನ ನೇಟಿವ್ ಹಾಸನ್. ಸೊ ನಾನು ಹಾಸನ್ಗೆ ಹಬ್ಬ ಅಂತ ಅಂದ್ಬಿಟ್ಟು ಬಂದೆ. ಸೊ ನಮ್ಮ ಹಾಸನ ನಾಳೆ ಇನ್ನಷ್ಟು ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಯಾಕೆ ನಾನು ರಿಟರ್ನ್ ನಾಳೆನೇ ಬರ್ತೀನಿ. ಸೊ ಇದು ನಮ್ಮ ಅಂಗಡಿ ಇನ್ನರ್ಸ್ ಅಂತ ಅಂದ್ಬಿಟ್ಟು ಲೇಡೀಸ್ ವೇರ್. ಫಸ್ಟ್ ನಾವು ಬರೀ ಇನ್ನರ್ಸ್ ಅಷ್ಟೇ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಮ್ಮಮ್ಮ ಇರ್ತಾರೆ. ಸೊ ಎಲ್ಲ ಲೇಡೀಸ್ ವೇರ್ ಸಿಗುತ್ತೆ, ಕುರ್ತೀಸ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದಾಗ ಬರೀ ಇನ್ನರ್ಸ್ ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಓನ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಮಾತ್ರ ನಮ್ಮ ಹತ್ರ ಸಿಕ್ಕೋದು. ಸೊ ಇವಾಗ ಹೊಕ್ಕಿ ಇಲ್ಲ ಅಂತ ನಾವೇ ಮಾಡಿಸ್ತಾ ಇದ್ವಿ. ಸೊ ಮೊದಲನೇದಾಗಿ ನಾನು ಹೇಳ್ದಂಗೆ ನಮ್ಮದು ಸ್ಟಾರ್ಟಿಂಗ್ ಬರೀ ಇನ್ನರ್ಸ್ ಅಂಗಡಿ ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾವು ಕುರ್ತೀಸ್ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇಸಿಕಲಿ ನಮ್ಮ ಅಂಗಡೀಲಿ ಲೇಡೀಸ್ದು ಇನ್ನರ್ ವೇರ್ಸು, ಆಮೇಲೆ ಕುರ್ತಾ ಸೆಟ್ಸು, ಅದರಲ್ಲಿ ಸಿಲ್ಕು, ಕಾಟನ್, ಜೈಪುರಿ ಕಾಟನ್ ಆ್ಯಂಡ್ ಕಲಂಕಾರಿ, ಈ ಥರ ತುಂಬಾ ವೆರೈಟೀಸ್ ಇದ್ದಾವೆ. ಆ್ಯಂಡ್ ನನಗೆ ಅಷ್ಟೊಂದೆಲ್ಲ ಹೇಳೋಕ್ಕೆ ಗೊತ್ತಾಗಲ್ಲ, ಬಟ್ ಅಂದರೂ ತುಂಬಾ ವೆರೈಟೀಸ್ ಇದೆ. ಆ್ಯಂಡ್ ಮೋರ್ ಓವರ್ ನೈಟಿ ಸಿಗುತ್ತೆ. ಸೊ ಟೋಟಲಿ ಲೇಡೀಸ್ ವೇರ್ ಅಂತಲೇ ಹೇಳ್ಬೋದು, ಬಟ್ ಗೌನ್ ಥರದ್ದೆಲ್ಲ ನಾವಿನ್ನೂ ಇಟ್ಟಿಲ್ಲ. ಸೊ ಹಾಸನಲ್ಲಿ ಯಾರು ಇದ್ದೀರಾ ಬಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಫಾರ್ ಶೋರ್ ನಿಮಗೆ ನಾವು ಬಟ್ಟೆ ಡಿಸಪಾಯಿಂಟ್ ಮಾಡಲ್ಲ. ಸೊ ಇವರಿಬ್ಬರು ನನ್ನ ತಂಗಿರು, ಇನ್ನೊಬ್ಳು ಆ್ಯಕ್ಚುಲಿ ಇನ್ನೊಂದು ಮನೇಲಿದ್ದಾಳೆ. ಸೊ ನಾನು ಮನೆಗೆ ಬಂದಾಗ ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಮಾರ್ನಿಂಗಿಂದ ಇಲ್ಲಿ ಅಂಗಡಿಲೆಲ್ಲ ಇದ್ದಿದ್ದರಿಂದ ನಾನು 3 o'clock ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 3 to 6 o'clock ಓದೋಕ್ಕಾಯಿತು, ಯಾಕೆಂದರೆ ನಾನು ಮತ್ತೆ ಸಂಜೆ ಅಂಗಡಿಗೆ ಬರಬೇಕಾಗಿತ್ತು ಅಂದ್ಬಿಟ್ಟು. ಸೊ ನಾನು ನಿನ್ನೆ ಹೇಗೆ ಕಾಂಟಿನ್ಯೂ ಟೆಕ್ನಾಲಜಿನ ನಾನು ಓದ್ತಿದ್ದೆ. ಸೊ ಇವತ್ತು ನಾನು ಎನರ್ಜಿ ಟೆಕ್ನಾಲಜಿ ಓದ್ತಾ ಇದ್ದೀನಿ. ಸೊ ನನಗೆ ಬೇಸಿಕಲಿ ಸೈನ್ಸ್ ಅಷ್ಟೊಂದು ಕಷ್ಟ ಅನಿಸಲ್ಲ, ಹೇಳಿದ್ದೀನಿ ನಾನು ನನ್ನ ಹಳೆ ವೀಡಿಯೋಸಲ್ಲಿ ಕೂಡ. ಸೊ ಯಾಕೆ ಅಂತಂದರೆ ನಾವು ಯಾವಾಗಲೂ ಸೈನ್ಸ್ನ ನಾವು ಇಮ್ಯಾಜಿನೇಷನಲ್ಲಿ ಓದಿದಷ್ಟು ನಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ನನಗಿವತ್ತು ಕರೆಂಟ್ ಅಫೇರ್ಸ್ ಓದೋಕ್ಕಾಗಲಿಲ್ಲ. ಸೊ ನನಗನ್ಸುತ್ತೆ ನಾಳೆ ಒಂದಿನದಲ್ಲಿ ನಾನು ಸೈನ್ಸ್ನ ಕಂಪ್ಲೀಟ್ ಮಾಡಿ ನಾಡಿದ್ರಿಂದ ನಮ್ಮ ಆ್ಯಸ್ ಯೂಶುವಲ್ ಟೈಮ್ ಟೇಬಲ್ ಪ್ರಕಾರ ಪೊಲಿಟಿ ಸ್ಟಾರ್ಟ್ ಮಾಡ್ತೀನಿ. ಸೊ ಪೊಲಿಟಿಲಿ ನಾನು ರೆಫರ್ ಮಾಡ್ತಿರೋಂಥ ಟೆಕ್ಸ್ಟ್ ಬುಕ್ ಬಂದುಬಿಟ್ಟು M. ಲಕ್ಷ್ಮೀಕಾಂತ್. ಸೊ ಅದು ಒಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಈಗ ಪೊಲಿಟಿಗೆ, ಬಟ್ ನನಗೂ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಹೇಳ್ತಿರೋಂಗೆ ಸ್ವಲ್ಪ NCERTಯಿಂದ ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡೋದಾದರೆ ಸಪೋಸ್ ಇವತ್ತೇ ಸೈನ್ಸ್ ನಿಮಗೆ ಮುಗಿದ್ರೂ ಕೂಡ ನಾಳೆಯಿಂದ ನೀವು ಪೊಲಿಟಿಗೆ ಹೋದ್ರು. ಮೊದಲನೇದಾಗಿ ಪೊಲಿಟಿ ಓದಬೇಕಂದ್ರೆ ನೀವು NCERTನ ಮುಗಿಸ್ಕೊಂಡು ಬಂದೇ ಓದಬೇಕು. ಯಾಕೆ ಅಂತಂದರೆ ಪೊಲಿಟಿ ಅನ್ನೋ ಸಬ್ಜೆಕ್ಟ್ ನಮಗೆ ತುಂಬಾ ಹೊಸದಾಗಿರುತ್ತೆ. ಆ್ಯಂಡ್ ಅದನ್ನು ನಾವು ಡೈರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಸ್ವಲ್ಪ NCERTದು ಸ್ವಲ್ಪ ಟಚ್ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ನೀವು ಆದಷ್ಟು ನೀವು NCERTನ ಓದಿ ಮುಗಿಸಿದ್ರೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಹೇಳ್ತಿರೋದು ಏನಂತಂದರೆ ಸೈನ್ಸಲ್ಲಿ ನಾನು ಇದನ್ನೆಲ್ಲ ಏನು ಓದ್ತಿದ್ದೀನಿ, ಎನರ್ಜಿ ಟೆಕ್ನಾಲಜಿ ಆಗಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲ ಜಸ್ಟ್ ಅಬೌಟ್ ದ ಕರೆಂಟ್ ಅಫೇರ್ಸ್. ನಾನು ಹೇಳ್ತಿರೋದು ರಾವ್ಸ್ ಅವರು ಇಯರ್ದು ಈ 2024 ಇಯರ್ದು ಕರೆಂಟ್ ಅಫೇರ್ಸ್ ಮಾಡಿದರು. ಸೊ ಅದ್ರದ್ದು ಬಟ್ ಇದೇನೇ ಅಪ್ಲೈಡ್ ಆಗಿ ಕ್ವಶನ್ಸ್ನ ಕೇಳ್ತಾರೆ. ಯಾರು ತುಂಬ ಬೇಸಿಕಲ್ ಕ್ವಶನ್ ಕೇಳಲ್ಲ. ಬೇಸಿಕಲ್ ಕೇಳಿದ್ರೆ ಮೇ ಬಿ 1 or 2 ಕೇಳ್ಬೋದು, ಅಥವಾ 2 or 3 ಕೇಳ್ಬೋದು. ಸೊ ಅದಕ್ಕೆ ಬೇಸಿಕ್ ಲೆವೆಲ್ಗೆ ಹೋಯ್ತು ಅಂದರೆ ನೀವು NCERTಯಲ್ಲಿ ಕಂಪ್ಲೀಟಾಗಿ ಸೈನ್ಸ್ನ ಓದಿ ಮುಗಿಸ್ಕೋಬೋದು. ಸೊ ನಥಿಂಗ್ ಈಸ್ ಇಂಪಾಸಿಬಲ್, ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ನನಗೆ ತುಂಬಾ ಖುಷಿ ಆಗ್ತದೆ. ನಾನು 75 ಡೇಸ್ ಚಾಲೆಂಜಲ್ಲಿ ನಾನು ಇವತ್ತು ಆಲ್ರೆಡಿ 23 ಡೇಸಲ್ಲಿದ್ದೀನಿ. ಐನೋ ನಾನು 10 hours ಓದೋಕ್ಕಾಗ್ತಿಲ್ಲ, 8 hours ಓದೋಕ್ಕಾಗ್ತಿಲ್ಲ, ಬಟ್ ನಾನು ಆ ದಿನದಲ್ಲಿ ಏನೋ ಒಂದು ಓದ್ತಲೇ ಅಂತೂ ನಾನು ಸುಮ್ಮನೆ ಕೂರ್ತಿಲ್ಲಲ್ಲ, ಅದು ನನಗೆ ಇನ್ನೂ ಖುಷಿ ಆಗ್ತಾ ಇರೋದು. ಈ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ವೇಸ್ಟೆಡ್ ಅಂತ ಕೇಳಿದ್ದೀನಿ. ಸೊ ಅದನ್ನು ನಾನು ಅಳವಡಿಸ್ಕೊಳ್ದೆ ಯಾವ ಥರ ಅಂದರೆ ಇವತ್ತಿನ ದಿನ ಓದಲಿಲ್ಲ ಅಂದರೆ ನಂಗೆ ಒಂಥರ ಬೇಜಾರಾಗ್ತಿರುತ್ತೆ. ಸೊ ಅದನ್ನು 2 hours 3 hours ಕೊಟ್ಬಿಟ್ಟು ಓದೋಣ. ಯಾಕೆಂದರೆ ಕೆಲಸ ಮಾಡ್ತಿದ್ದಾರೆ ಅಂದರೆ ನನಗೂ ಗೊತ್ತು. ಯಾಕೆಂದರೆ ಕೆಲಸ ಮಾಡೋರಿಗೆ 8 hours 10 hours ಕೂತ್ಕೊಂಡು ಓದಿ ಅಂದರೆ ಆಗಲ್ಲ. ಹಾಗಾಗಿ ಯಾರಿಗೆಲ್ಲ ಅವೈಲೇಬಲ್ ಇದೆ ಅವರೆಲ್ಲ ಓದ್ಕೊಳ್ಳಿ. ಇವಾಗ ನಾನು ಅಷ್ಟೇ ಮೈಸೂರಲ್ಲಿದ್ದಾಗ ನಾನೆಲ್ಲ 8 hours ಓದ್ತೀನಿ, 10 hours ಓದ್ತೀನಿ. ಸೊ ಈ ಥರ ಹಾಸನಿಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ. ಕೆಲಸಗಳಿದ್ದಾಗ ನಾವು ಕೆಲಸನ ಮಾಡಿ ಓದ್ಕೊಳ್ಳೋದು ನಾವು ಏನು ಕಲಿತೀವಿ. ಇದನ್ನು ನಾನು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀನಿ. ಯಾಕೆಂದರೆ ನಮ್ಮ ಕಾಲೇಜಲ್ಲಿ ನನ್ನ ಬೈತಾ ಇದ್ರು, ನೀನು ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀಯ ಅಂತ. ಯಾಕೆಂದರೆ ಕಾಲೇಜ್ ಇವೆಂಟ್ಸಲ್ಲೂ ಇರ್ತಿದ್ದೆ, ಕಾಲೇಜ್ ಕ್ಲಾಸಸನ್ನು ಅಟೆಂಡ್ ಮಾಡ್ತಿದ್ದೆ, ಆ್ಯಂಡ್ ಎಲ್ಲ ಥರದಲ್ಲೂ ಇಂಟರ್ನಲ್ಸ್ ಆಗಿರ್ಬೋದು ಆ್ಯಂಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಇರ್ತಿದ್ದೆ. ಸೊ ನನ್ನ ಲೆಕ್ಚರರ್ಸ್ ಬೈಯೋರು ಒಂದು ಕೆಲಸ ಮಾಡು ಅಂತ. ಸೊ ನನಗೆ ಅವಾಗಲಿಂದನೂ ನನಗೆ ಮಲ್ಟಿ ಟಾಸ್ಕಿಂಗ್ ಮಾಡೋ ಅಭ್ಯಾಸ.
ಹಾಗಾಗಿ ನಾನು ಆ ಥರ ಓದ್ಕೊಂಡು ಇದು ಮಾಡ್ತಿದ್ದೆ. ಬಟ್ ನನಗೆ ಸಬ್ಜೆಕ್ಟಿಗೆ ಸ್ವಲ್ಪ ಜಂಪ್ ಆಗೋದು ಕಷ್ಟ. ಇವಾಗ ಸೈನ್ಸ್ ಓದ್ತಿದ್ರೆ ಸಡನ್ನಾಗಿ ಪೊಲಿಟಿ ಅಂದರೆ ಒಂದೇ ದಿನದಲ್ಲಿ 2-3 ಓದೋದಾದರೆ ಕಷ್ಟ ನನಗೂ ಕೂಡ. ಸೊ ನೀವೆಲ್ಲ ಕೇಳ್ದಂಗೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇಂಗ್ಲೀಷಲ್ಲಿ UPSCಗೆ ಯಾವ ಬುಕ್ಸು ಬೇಕು ಅಂತಲೂ ಹೇಳ್ತೀನಿ. ಆ್ಯಂಡ್ ಇನ್ನು 25 ಡೇಸ್ ಇದೆ ಅನಿಸುತ್ತೆ, ಏಕೆಂದರೆ 27th ನಿಮಗೆಲ್ಲರಿಗೂ ಗೊತ್ತಿದೆ, ಅಕ್ಟೋಬರ್ 27th ಬಂದುಬಿಟ್ಟು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ. ಸೊ ಅದನ್ನು ತುಂಬ ಜನ ತುಂಬಾ ಕ್ಯೂರಿಯಸ್ ಆಗಿ ಓದ್ತಿದ್ದಾರೆ. ಆ್ಯಂಡ್ ನಾನು ನಾಳೆ ಅಥವಾ ನಾಡಿದ್ದು ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಾಕ್ತೀನಿ, ವಿಲೇಜ್ ಅಕೌಂಟೆಂಟ್ಗೆ ಏನೇನು ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟು ಓದಿದ್ರೆ ಸಾಕು ಅಂತ. ಯಾಕೆಂದರೆ ನನ್ನ ಕನ್ನಡ ನೋಟ್ಸ್ ನಿಮಗೆಲ್ಲ ಯೂಸ್ ಆಗಿದೆ ಅನಿಸುತ್ತೆ. ಯಾಕೆಂದರೆ ನಾನು ಎಷ್ಟು ಪುಟ್ದಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ನನಗೆ ತಲೆಯಲ್ಲಿ ಬೇಗ ಉಳಿಯುತ್ತೆ. ಯಾವುದು ನನಗೆ ತುಂಬ ಡ್ರಾಸ್ಟಿಕ್ ಮಾಡ್ಕೊಂಡು ನಂಗೆ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋದರೆ ನನಗೆ ಅದು ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಸೊ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋನಲ್ಲಿ ನಾನು ವಿಲೇಜ್ ಅಕೌಂಟೆಂಟ್ ಬಗ್ಗೆನೂ ವೀಡಿಯೋ ಮಾಡ್ಕೊಡ್ತೀನಿ, ನೋಟ್ಸ್ ಬಗ್ಗೆ. ಆ್ಯಂಡ್ ಇದು UPSCದು ಕೂಡ ನಾನು ಇಂಗ್ಲೀಷ್ ಬುಕ್ಸ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ನನಗೆ ಸ್ವಲ್ಪ ಓದೋದಕ್ಕೆ ಟೈಮ್ ಕಮ್ಮಿ ಸಿಗ್ತಿರೋದ್ರಿಂದ ಈ ರೀತಿ. ಸೊ ಅದಾದ ನಂತರ ನಾನು 6 o'clock ನಮ್ಮ ಅಂಗಡಿಗೆ ಮತ್ತೆ ಪುನಃ ಬರೋಣ ಅಂತ ಬಂದ್ವಿ. ಅವಾಗ ಎಳ್ಳೀರು ಕೊಡಿದ್ವಿ. ಸೊ ಚಿಯರ್ಸ್. ಸೊ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಇದೆ. KAS ಯಾರ್ಯಾರೆಲ್ಲ ಬರ್ತಿದ್ರಿ, ಸೊ ನಾನು ಕೂಡ ಬರ್ತಿದ್ದೆ. ನಮಗೆಲ್ಲರಿಗೂ ಡೇಟ್ ಅನೌನ್ಸ್ ಆಗಿದೆ ಎಕ್ಸಾಮ್ದು. ಯಾವಾಗ ಡೇಟ್ ಅವ್ರು ಹೇಳಿದ್ದಾರೆ ಅಂತ ಅಂದರೆ 29th of this December. ಸೊ ನಾವೆಲ್ಲ ಒಟ್ಟಿಗೆ ಓದೋಣ, ಒಟ್ಟಿಗೆ ಪಾಸ್ ಆಗಿ ಒಟ್ಟಿಗೆ KAS ಆಫೀಸರ್ ಆಗೋಣ. ಆದಷ್ಟು ಬೇಗ ನಾವು ಬರೀತಿರೋಂಥ ಅಷ್ಟು ಎಕ್ಸಾಮ್ಸ್ಗಳು ಪಾಸ್ ಆಗಲಿ, ದೇವ್ರ ದಯೆ. ಅಷ್ಟು ಎಕ್ಸಾಮ್ಸ್ ಪಾಸ್ ಆದರೂ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಹೋಗೋಣ. ತುಂಬ ಗ್ರೀಡಿ ಆಗೋದು ಬೇಡ, ಒಂದು ಕೆಲಸ ಸಿಕ್ಕಿದ್ಮೇಲೆ ಖುಷಿ ಆಗೋಣ. ಬಟ್ ನನ್ನ ಮೇನ್ ಏಮ್ ಬಂದುಬಿಟ್ಟು UPSC. ಸೊ ಅಲ್ಲಿ ತನಕ ನಾನು ಎಲ್ಲ ಎಕ್ಸಾಮ್ಸ್ನೂ ಬರೀತಿರ್ತೀನಿ. ನಾನು ಏನೇ ಎಕ್ಸಾಮ್ ಬರುತ್ತೆ, ನಾನು ಯಾವುದೇ ಆಫೀಸರ್ ಆದ್ರೂ ನನಗೆ 9 attempts ಏನಿದೆ ಅದರಲ್ಲಿ ಈಗ 1 attempts ಆಗಿದೆ. ಸೊ ಈ 8 attemptsಲ್ಲಿ ನಾನು UPSC ಬರ್ಕೊತೀನಿ. ಸೊ ನಾನು ಟೋಟಲಿ IAS ಆಗಲೇಬೇಕು ಅನ್ನೋದೇ ನನ್ನ ಕನಸು. ಸೊ ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 400 subscribers. ಆ್ಯಂಡ್ ಥ್ಯಾಂಕ್ ಯು ಆಲ್.